ನಮಸ್ತೆ. ನನ್ನ ಹೆಸರು ಎಸ್ ಆರಳಪ್ಪ ಅಂತೇಳಿ. ಈಗ ನನಗೆ ವಯಸ್ಸು 62 ವರ್ಷ. ನನ್ನ ವೃತ್ತಿ ಬಂದು ಒಬ್ಬ ಶಿಕ್ಷಕನಾಗಿದ್ದೆ, ಒಬ್ಬ ಟೀಚರ್ ಆಗಿ, ಅಂದ್ರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಈಗ ರಿಟೈರ್ಡ್ ಆಗಿದ್ದೇನೆ. ನಾನು ಒಬ್ಬ ಟೀಚರ್ ಆಗಿದ್ರೇನು ಒಂದು ಶೇರ್ ಮಾರ್ಕೆಟ್ನಲ್ಲಿ 2008ನೇ ಇಸ್ವಿಯಿಂದ ನಾನು ಟ್ರೇಡಿಂಗ್ ನಲ್ಲಿ ಇದ್ದೆ. ಅದರಲ್ಲಿ ಏನು ಲಾಭ ಕಾಣ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಬೇರೆಯವ್ರ ಹತ್ರ ನಾನು ಟಿಪ್ಸ್ ತಗೊಳ್ತಾ ಇದ್ದೆ, ಕಾಲ್ಸ್ ತಗೊಂಡು ನಾನು ಟ್ರೇಡ್ ಮಾಡ್ತಾ ಇದ್ದೆ. ನನಗೇನು ಅದರಲ್ಲಿ ಲಾಭ ಕಂಡು ಬಂದಿಲ್ಲ. 2023ರಲ್ಲಿ ಈಗ ಟ್ರೆಂಡ್ ಇರೋದು ಆಲ್ಗೋ ಟ್ರೇಡಿಂಗ್ ನಲ್ಲಿ ಒಳ್ಳೆ ದುಡ್ಡಾಗುತ್ತೆ ಅಂತ ಹೇಳಿ ಎಲ್ಲ ಕಡೆ ಗೊತ್ತಾಯಿತು. ಹಾಗಾಗಿ ನಾನು ನಾರ್ತ್ ಇಂಡಿಯನ್ ಮೂಲದ ಕಡೆಯಿಂದ ನಾನು ಸಂಸ್ಥೆಯ ಹೆಸರು ಹೇಳೋದು ಬೇಡ, ಒಂದು 2 ಆಲ್ಗೋ ಒಂದು ಸಾಫ್ಟ್ವೇರ್ ಅನ್ನ ತೆಗೆದುಕೊಂಡ್ರೆ ನಾನು ಟ್ರೇಡಿಂಗ್ ಮಾಡ್ಲಿಕ್ಕೆ ಅವಕಾಶ ಹಣ ಕೊಟ್ಟು ತೆಗೆದುಕೊಂಡ ಮೇಲೆ ಅದು ನನಗೆ ಎಷ್ಟು ಮಟ್ಟಿಗೆ ಲಾಸ್ ಮಾಡ್ತು ಅಂತ ಹೇಳಿದ್ರೆ, ಅವ್ರು ಹೇಳಿದ್ದೆ ಅದು ಒಂದು ವಾರದಲ್ಲಿ ನಾನು ಹಾಕಿರ್ತಕ್ಕಂಥ ಎಲ್ಲ ಅಮೌಂಟ್ ಅನ್ನ ಟೋಟಲಿ ಲಾಸ್ ಮಾಡ್ತು. ಮತ್ತು ಅದೇ ನಮ್ಮ ಉತ್ತರ ಭಾರತದ ಮತ್ತೊಂದು ಕಂಪ್ನಿದು ಮತ್ತೊಂದು ನಾನು ಆಲ್ಗೋ ತೆಗೆದುಕೊಂಡು ಅದರಲ್ಲೂ ಟ್ರೇಡ್ ಮಾಡಿದಂಥ ಸಂದರ್ಭದಲ್ಲಿ ತುಂಬಾ ಲಾಸ್ ಆಯಿತು. ಯಾಕೆಂತ ಹೇಳಿದ್ರೆ, ಸಾಫ್ಟ್ವೇರು ಅದು ಏನ್ ನಾವು ಹೇಳಿರ್ತೀವಿ ಒಬ್ಬ ಮನುಷ್ಯ ಅದೇ ಮಾಡೋದು. ಸಾಫ್ಟ್ವೇರ್ಗೆ ಸ್ವಂತ ಬುದ್ಧಿ ಇರಲ್ಲ, ನಾವು ಏನ್ ಹೇಳಿರ್ತೀವೋ ಅದೇ ಇರೋದು. ಹಾಗಾಗಿ ಅದು ಸಾಫ್ಟ್ವೇರ್ ಒಳಗಡೆ ತುಂಬಿರ್ತಕ್ಕಂಥ ಆ ಸ್ಕ್ರಿಪ್ಟ್ ಇದೆಯಲ್ಲ, ಆ ಒಂದು ಸ್ಟ್ರಾಟಜಿ ಅಂತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿದ್ರೆ, ಈಗ ಸುಮಾರು ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಬಾಯಲ್ಲಿ ಬರ್ತಕ್ಕಂಥದ್ದು ಈ ಒಂದು ಆಲ್ಗೋ ಸರಿ ಇಲ್ಲ, ಅದು ಪ್ರಾಫಿಟ್ ಬುಕ್ ಮಾಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ನನಗೂ ಹಾಗೆ ಅದು ಲಾಸು ಆಯ್ತು. ಕೊನೆಗೆ 2023ನೇ ಇಸ್ವಿನಲ್ಲಿ ನಾನೇ ಡಿಸೈಡ್ ಮಾಡಿದೆ, ನಾನೇ ಒಂದು ಸ್ಟ್ರಾಟಜಿಯನ್ನ ರೆಡಿ ಮಾಡಿ ಒಂದು ಆಲ್ಗೋನ ಸ್ವಂತಕ್ಕೆ ಮಾಡಿಬಿಡೋಣ ಅಂತೇಳಿ ಸುಮಾರು 2 ವರ್ಷಗಳ ಕಾಲ ನಾನು ಆ ಒಂದು ಸ್ಕ್ರಿಪ್ಟ್ ಅನ್ನ ರೆಡಿ ಮಾಡಿದೆ. ಅದನ್ನ ಬರೀತಕ್ಕಂಥದ್ದು, ಆಮೇಲೆ ಬ್ಯಾಕ್ ಟೆಸ್ಟ್ ಮಾಡ್ತಕ್ಕಂಥದ್ದು ಮತ್ತು ಫಾರ್ವರ್ಡ್ ಟೆಸ್ಟ್ ಮಾಡ್ತಕ್ಕಂಥದ್ದು, ಅಲ್ಲಿ ತುಂಬಾ ಕರೆಕ್ಷನ್ ವರ್ಷಗಟ್ಟಲೆ ಹೇಳಿದೆ. ಕೊನೆಗೆ ಫೈನಲ್ ಆಗಿ ನಾನು 2025 ಆಗಸ್ಟ್ ತಿಂಗಳಲ್ಲಿ ನಾನು ರೆಡಿ ಮಾಡಿಕೊಂಡೆ ನನ್ನ ಸ್ಕ್ರಿಪ್ಟ್ ಅನ್ನ. ಇದನ್ನ ನಾನು ಒಂದು ಆಲ್ಗೋ ಮಾಡಬೇಕು ಅಂತ ಹೇಳಿ. ಆ ಸ್ಕ್ರಿಪ್ಟ್ ಸುಮಾರು ಒಂದು 25ರಿಂದ 30 ಪೇಜ್ ಒಟ್ಟಿದ್ದು. ಅದನ್ನ ನಾನು ಆಲ್ಗೋ ಮಾಡ್ಬೇಕಾದ್ರೆ ನನಗೆ ಸಾಫ್ಟ್ವೇರ್ ಅವೆಲ್ಲ ಕೋಡಿಂಗ್ ಅದರ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ, ಒಂದು ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಕಂಪನಿಗಳು ಏನಿದೆ ಅಲ್ಲಿ ನಾನು ಹೈದರಾಬಾದ್ ಹೋಗಿದ್ದೇನೆ, ಬೆಂಗಳೂರಿನಲ್ಲಿ ಸುಮಾರು ಕಡೆ ಸುತ್ತಾಡಿದ್ದೇನೆ. ನಾನು ಆ ಸ್ಕ್ರಿಪ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಯಾವ ಒಂದು ಡೆವಲಪರ್ ಕೂಡ ಇದು ಸಾಫ್ಟ್ವೇರ್ ಮಾಡಿದ್ರೆ ಇದು ಮಾಡ್ಲಿಕ್ಕೆ ಆಗಲ್ಲ ಅಂತಾನೆ ರಿಜೆಕ್ಟ್ ಮಾಡಿದ್ರು. ಕೊನೆಗೆ ನಾನು ಬೇರೆ ಮುಖಾಂತರವಾಗಿ ತಿಳ್ಕೊಂಡು ಈ ಮೆರಿಡಾ ಸಂಸ್ಥೆಗೆ ನಾನು ಬಂದಂತ ಸಂದರ್ಭದಲ್ಲಿ ಇಲ್ಲಿನ HOD ಅವರು ಏನಿದ್ದಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅತಿರೂಪನ್ ಸರ್, ಅವರು ಮತ್ತು ಅವರ ಸಿಬ್ಬಂದಿ ಅಂತ ಹೇಳಿದ್ರೆ ದುರ್ಗಾಪ್ರಸಾದ್ ಮತ್ತು ಜರಾಲ್ಡು ಮತ್ತು ಬೇರೆಯವರು, ಅವರೆಲ್ಲ ಕೂತ್ಕೊಂಡು ಸುಮಾರು ಒಂದು 2 ಗಂಟೆಗಳ ಕಾಲ ಸಂಪೂರ್ಣವಾಗಿ ನನ್ನ ಸ್ಟ್ರಾಟಜಿಯನ್ನ ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡ್ರು. ನೀವು ಹೇಳಿ ಅಂತ ಹೇಳಿದ್ರು, ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಖಂಡಿತವಾಗ್ಲೂ ಅಷ್ಟು ತಾಳ್ಮೆಯಿಂದ ಕೇಳಿಸ್ಕೊಂಡು ಅವರು ಸಡನ್ ಆಗಿ ಡಿಸಿಷನ್ ಕೊಡ್ಲಿಲ್ಲ, ಇದು ಮಾಡಬಹುದು ಆಲ್ಗೋ ಅಥವಾ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳಲಿಲ್ಲ. ನಮ್ಗೊಂದು ಸ್ವಲ್ಪ ಟೈಮ್ ಕೊಡಿ, ನಾವು ಹೇಳ್ತೀವಿ ಅಂತ ಹೇಳಿ HOD ಸರ್ ಅತಿರೂಪನ್ ಸರ್ ಹೇಳಿದ್ರು. ಹಾಗಾಗಿ 1 ವಾರ ಟೈಮ್ ಕೇಳಿದಾಗ ಸುಮಾರು ಒಂದು 15 ದಿನ ಆದ್ಮೇಲೆ ನನಗೊಂದ್ಸರಿ ಕಾಲ್ ಮಾಡಿದ್ರು ಅವ್ರ ಸಿಬ್ಬಂದಿ, ಬನ್ನಿ ಆಫೀಸಿಗೆ ಅಂತ. ಆ ದೃಷ್ಟಿಯಿಂದ ನಾನು ಆ ಸಂದರ್ಭದಲ್ಲಿ ಬಂದು ಆಫೀಸ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ HOD ಸರ್ ಹೇಳಿದ್ರು, ಆಯ್ತು ನಾವು ಮಾಡಿಕೊಡ್ತೇವೆ, ನಿಮ್ಮ ಒಂದು ಸ್ಟ್ರಾಟಜಿ ನಾವೆಲ್ಲ ಸ್ಟಡಿ ಮಾಡಿದ್ದೀವಿ, ನಿಮಗೆ ಬೇಕಾಗಿರ್ತಕ್ಕಂಥ ಆಲ್ಗೋನ ನಾವು ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಬೇರೆ ಕಡೆ ಏನ್ ರೇಟ್ ಹೇಳಿದ್ರಲ್ಲ, ಮಾಡಕ್ಕಾಗಲ್ಲ ಅಂತಲೂ ಹೇಳಿದ್ರು. ಆಲ್ಗೋ ಮಾಡ್ಬೇಕಂದ್ರೆ ಬಹಳ ದುಡ್ಡು ಹೇಳಿದ್ರು. ಅದರಲ್ಲಿ 3ನೇ 1 ಭಾಗ ಕೂಡ ಇಲ್ಲ, ಅಷ್ಟು ಸೂಪರ್ ಆಗಿ ನನಗೆ ಆಲ್ಗೋನ ಸಾಫ್ಟ್ವೇರ್ ಅನ್ನು ಮಾಡಿಕೊಟ್ಟಿದ್ದಾರೆ. ಈಗ ನನ್ನ ಆಲ್ಗೋ ಹೆಸರು ಬಂದು, ಸಾಫ್ಟ್ವೇರ್ ಹೆಸರು ಮಾಸ್ಟರ್ ಆಲ್ಗೋ ಟ್ರೇಡಿಂಗ್ ಅಂತ, ಮ್ಯಾಟ್ ಅಂತ ಹೇಳಿ. ಇನ್ನೊಂದು ಬಹಳ ಸ್ಪೆಷಲ್ ಏನು, ಮೆರಿಡಾ ಕಂಪನಿ, ಈ ಒಂದು ಡೆವಲಪ್ಮೆಂಟ್ ಕಂಪನಿ ಏನಿದೆ, ಒಂದು ಯಥಾರ್ಥವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಹೇಗಂದ್ರೆ ಹಾಗೆ ಚಾರ್ಜ್ ಮಾಡೋದಿಲ್ಲ, ತುಂಬಾ ಕರೆಕ್ಟ್ ಚಾರ್ಜ್ ಅನ್ನ ಹಾಕಿ ನಮಗೆ ತುಂಬಾ ಹೊರೆ ಆಗದೆ ಇರೋ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಅದು ನನ್ನ ಸ್ವಂತ ಅನುಭವ. ಬೇರೆ ಕಡೆ ನನಗೆ 6 ಲಕ್ಷ 7 ಲಕ್ಷ ಆಗುತ್ತೆ ಆಲ್ಗೋ ಮಾಡ್ಲಿಕ್ಕೆ ಅಂದಾಗ, ಇಲ್ಲಿ ಕೇವಲ ಒಂದು 2 ಲಕ್ಷದಲ್ಲಿ ನನಗೆ ಬಹಳ ಸೂಪರ್ ಆಗಿ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಒಂದು ವಿಚಾರ ಏನಂತ ಹೇಳಿದ್ರೆ, ಅವರೆಲ್ಲ ಇದು ಮಾಡ್ಲಿಕ್ಕೆ ಆಗಲ್ಲ ಅಂದ್ರು ಬೇರೆ ಡೆವಲಪರ್ಸ್, ಬಟ್ ಇವರು ಅದನ್ನ ಮಾಡಿದ್ದಾರೆ. ಅವರಿಗೆ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಆ ಸ್ಕ್ರಿಪ್ಟ್ ಅನ್ನ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಕಾರಣ ಏನಂದ್ರೆ, ನನ್ನ ಸ್ಕ್ರಿಪ್ಟ್ ನಲ್ಲಿ ಆಲ್ಗೋ ಮಾಡ್ಲಿಕ್ಕೆ ಯಾವುದೇ ಒಂದು ಇಂಡಿಕೇಟರ್ ಇಲ್ಲ, ಯಾವುದೇ ಒಂದು ಲೆವೆಲ್ಸ್ ಇಲ್ಲ, ಅಂದ್ರೆ ಬೈ ಮಾಡ್ಲಿಕ್ಕೆ. ಮತ್ತು ಟಾರ್ಗೆಟ್ ಅಂತೂ ಇಲ್ವೇ ಇಲ್ಲ. ಎಲ್ಲಿ ಎಷ್ಟು ದೂರ ಹೋದ್ರೆ ಇದು ಟಾರ್ಗೆಟ್ ಬುಕ್ ಮಾಡಬೇಕು, ಎಲ್ಲಿ ಬೈ ಮಾಡಬೇಕು, ಮತ್ತು ಎಷ್ಟು ಸ್ಟಾಪ್ ಲಾಸ್ ಇದೆ, ಟೋಟಲಿ ಲೆವೆಲ್ಸ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಬಟ್ ಈ ಮೆರಿಡಾ ಕಂಪನಿಯವರು ಮಾತ್ರ
ಅತಿ ರೂಪನ್ ಸರ್ ಮಾತ್ರ ತುಂಬಾ ನಾಲೆಡ್ಜ್ ಪರ್ಸನ್, ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸ್ಟಡಿ ಮಾಡಿ ಆ ಸ್ಕ್ರಿಪ್ಟ್ ಅನ್ನ ನನ್ನನ್ನು ಕರೆಸಿ ಮತ್ತೊಂದ್ಸರಿ ಕೇಳ್ಕೊಂಡು ಅದು ಎಷ್ಟು ಚೆನ್ನಾಗಿ ಆಲ್ಗೋ ಕೆಲಸ ಮಾಡ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದಾಗ ಆ ಸಿಬ್ಬಂದಿ ಏನಿದ್ದಾರೆ ನಮ್ಮ ಆಲ್ಗೋ ರೆಡಿ ಮಾಡ್ಕೊಟ್ಟಿರ್ತಕ್ಕಂಥ ದುರ್ಗಾಪ್ರಸಾದ್ ಸರ್ ಮತ್ತು ಜರಾಲ್ಡ್ ಸರ್ ತುಂಬಾ ಚೆನ್ನಾಗಿ ನಮಗೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೊತೆಗೆ ಏನೇ ಪ್ರಾಬ್ಲಮ್ಸ್ ಇದ್ರು ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡಿಕೊಡ್ತಾ ಇದ್ದಾರೆ. ಸೊ ಆ ದೃಷ್ಟಿ ಅಂತ ಹೇಳಿದ್ರೆ ಈ ಒಂದು ಏನು ಒಂದು ಡೆವಲಪ್ಮೆಂಟ್ ಒಂದು ಕಂಪನಿ ಇದೆ ಆಲ್ಗೋಗೆ ಸಂಬಂಧಪಟ್ಟಂತೆ, ಇಲ್ಲಿ ಬೇರೆ ಬೇರೆ ಎಲ್ಲ ನಡೀತಾ ಇದೆ. ಬಟ್ ನಾನು ಮಾತಾಡೋದು ಬರೀ ಸಾಫ್ಟ್ವೇರ್ ವಿಚಾರದಲ್ಲಿ ಮಾತ್ರ ಮಾತಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಟೈಮ್ ಸೆನ್ಸ್ ಅಂತಕ್ಕಂಥದ್ದು, ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ಹೇಳಿದ ಸಮಯ ಕರೆಕ್ಟ್ ಆಗಿ ನಮಗೆ ಆಲ್ಗೋನ ರೆಡಿ ಮಾಡಿಕೊಟ್ಟಿದ್ದಾರೆ ಮತ್ತು ನಮಗೆ ಯಾವುದೇ ಪ್ರಾಬ್ಲಮ್ ಬರ್ದಿರಂಗೆ ಅವರು ಅದನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ, ಯಾಕಂದ್ರೆ ಸಾಫ್ಟ್ವೇರ್ ರನ್ ಮಾಡೋದು ಅವೆಲ್ಲನ್ನು. ಸೊ ಬೆಳಗ್ಗೆ ಅವರೇನೆ 8:30 ಒಳಗಡೆ, ಅಂದ್ರೆ ದುರ್ಗಾಪ್ರಸಾದ್ ಸರ್ ಏನಿದ್ದಾರೆ 8:30 ಒಳಗಡೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಮೆಸೇಜ್ ಮಾಡ್ತಾರೆ, ಖಂಡಿತವಾಗ್ಲೂ ಈಗ ಸಾಫ್ಟ್ವೇರ್ ರೆಡಿ ಇದೆ ಸರ್, ನೀವು ರನ್ ಮಾಡ್ಕೊಳ್ಳಿ ಅಂತ. ಮಧ್ಯದಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಬಂದು ಅವ್ರಿಗೆ ಒಂದು ಮೆಸೇಜ್ ಮಾಡಿದ್ರೆ, ಕಾಲ್ ಮಾಡಿದ್ರೆ ಅದಕ್ಕೂ ಸ್ಪಂದಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಅತಿರೂಪನ್ ಸರ್, HOD ಸರ್ ಏನಿದ್ದಾರೆ ತುಂಬಾ ನಾಲೆಡ್ಜ್ ಪರ್ಸನ್. ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ, ಈ ಆಲ್ಗೋ ಮಾಡ್ತಕ್ಕಂಥ ಕೋಡಿಂಗ್ ಮಾಡ್ತಕ್ಕಂಥ ದುರ್ಗಾಪ್ರಸಾದ್ ಮತ್ತು ಜರಾಲ್ಡ್ ತುಂಬಾ ನಾಲೆಡ್ಜ್ ಇದೆ, ತುಂಬಾ ಈಸಿಯಾಗಿ ಮಾಡ್ತಾ ಇದ್ದಾರೆ. ಬೇರೆಯವರು ಏನಾದ್ರು ಅನುಮಾನ ಇಲ್ಲದೆ ಇಲ್ಲಿ ಬಂದು ಮಾತಾಡಿ ನಿಮಗೆ ಬೇಕಾಗಿರ್ತಕ್ಕಂಥ ಏನ್ ಸಾಫ್ಟ್ವೇರ್ ಆಗ್ಬೋದು, ಬೇರೆ ಏನಾದ್ರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅನುಕೂಲ ಪಡ್ಕೋಬಹುದು ಅಂತೇಳಿ ನನ್ನ ಒಂದು ಅನಿಸಿಕೆ ಆಗಿದೆ. ಇಲ್ಲಿ ನಾನು ಮಾತಾಡಿರ್ತಕ್ಕಂಥ ವಿಚಾರ ಎಲ್ಲವೂ ನನ್ನ ಸ್ವಂತ ಅನುಭವದ ಮೇಲೆ ನಾನು ಮಾತಾಡಿರೋದು. ಬೇರೆಯವರು ಯಾರು ಹೇಳ್ಕೊಟ್ಟಿದ್ದಲ್ಲ, ನನಗೆ ಏನ್ ಗೊತ್ತಿದೆ ಅದನ್ನೇ ನಾನು ಹೇಳಿದ್ದೇನೆ. ಸೊ ಬೇರೆಯವರು ಮೆಚ್ಚಲಿನ ದೃಷ್ಟಿಯಿಂದಲ್ಲ, ಬೇರೆಯವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳಿದ್ದೇನೆ. ನಮಸ್ತೆ.